ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಸೋಯಾಬೀನ್ದು ಗೋಬಿ ಮಾಡಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಬನ್ನಿ ಏನೇನು ತೊಗೊಂಡಿದ್ದೀನಿ ನೋಡೋಣ. ಇದು ಸೋಯಾಬೀನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಗೋಬಿ ಮಂಚೂರಿಯನ್ ಪೌಡರೇ ಸಿಗುತ್ತೆ ಪಾಕಿಟಿಗೆಲ್ಲ ಕಡೆ. ಸ್ವಲ್ಪ ಅಚ್ಚ ಖಾರದ ಪುಡಿ. ಬನ್ನಿ ಹೆಂಗೆ ಮಾಡೋದು ತೋರಿಸ್ತೀನಿ ಇದೆಲ್ಲ. ಆಮೇಲೆ ಇದು ಏನು ಸೋಯಾಬೀನ್ ಇದೆ ಅಲ್ವಾ, ಇದನ್ನು ಬಿಸಿ ನೀರು ಕಾಯಿಸೋಕ್ಕಿಟ್ಟು ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷ ಬಿಡಬೇಕು. ಆವಾಗ ಇದು ಸಾಫ್ಟ್ ಆಗುತ್ತೆ. ಈಗ ಕುದಿಯೋ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿಟ್ಟಿದ್ದೀನಿ. ಇದು 5 ನಿಮಿಷ ಆದಮೇಲೆ ಚೆನ್ನಾಗಿ ನೀರು ಹೀರ್ಕೊಂಡಿರುತ್ತೆ. ಸ್ವಲ್ಪ ನೀರನ್ನು ಹಿಂಡಿ ತೆಗಿಬೇಕು. ಆವಾಗ ಅಂದರೆ ಸಾಫ್ಟಾಗಿ ಬರುತ್ತೆ. ಮಕ್ಕಳೆಲ್ಲ ತಿಂತಾರಲ್ವ, ಗಟ್ಟಿಯಾಗಿರುತ್ತೆ. ಅದಕ್ಕೆ 5 ನಿಮಿಷ ಆದಮೇಲೆ ಇದೆಷ್ಟು ಸಾಫ್ಟಾಗಿ ಹಿಂಗೆ ಬಂದಿದೆ. ಇದನ್ನು ಈ ಥರ ನೀರನ್ನು ತೆಗೆದುಬಿಟ್ಟು ಹಾಕೋಬೇಕು. ಇದು ಸೋಯಾಬೀನ್ ಎಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು. ಹೈ ಪ್ರೋಟೀನ್ ಇರೋ ಇದು ಈ ಥರ ನಾನು ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಇದು ಕಲರ್ ಏನಕ್ಕೆ ಅಂದರೆ ಖಾರದ ಪುಡಿನೂ ಕಲರ್ ಆಗಿತ್ತು. ಆಮೇಲೆ ನಮ್ಮ ಹತ್ರ ಗೋಬಿ ಮಂಚೂರಿಯನ್ ಪಾಕೆಟ್ ಇಲ್ಲ ರೆಡಿಮೇಡ್ ಹಾಕಿ ಕಲಿಸೋದಂತಂದರೆ ಇದು ಬರುತ್ತಲ್ಲ ಕಾರ್ನ್ಫ್ಲವರು, ಅದು ಇಲ್ಲಾಂದರೆ ಸ್ವಲ್ಪ ಮೈದಾ, ಸ್ವಲ್ಪ ಅಕ್ಕಿ ಹಸಿ ಹಿಟ್ಟು ಹಾಕಿದ್ರೆ ಅದು ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಈಗ ಗೋಬಿ ಮಾಡಬೇಕಾದ್ರೆ ಇಲ್ಲಾಂದರೆ ಬಜ್ಜಿಗೆಲ್ಲ ಕಲಿಸ್ಕೊತೀವಿ. ಅಂದರೆ ಇದು ಸೋಯಾಬೀನು ಜಾಸ್ತಿ ನೀರು ಬಿಡುತ್ತೆ. ಹಾಗಾಗಿ ನಾವು ಜಾಸ್ತಿ ಕಲಿಸುವಾಗ ಮೊದಲೇ ನೀರು ಹಾಕಬಾರ್ದು. ಯಾವಾಗಲೂ ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ನೀರು ಬೇಕು ಅಂದರೆ ಹಾಕೋದು, ಇಲ್ಲಾಂದರೆ ಬೇಡ. ಚೆನ್ನಾಗಿ ನೀರು ಹೇಳ್ಕೊಂಡಿರುತ್ತೆ. ಹಾಗಾಗಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದೊಂದಾಗಿ ಇವಾಗ ಎಣ್ಣೆ ಕಾಯ್ದಿದೆ, ಒಂದೊಂದಾಗಿ ಹಾಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು, ಸುಮ್ಮನೆ ಹೊರಗಡೆಯಿಂದ ತಿನ್ನೋಕ್ಕಿಂತ. ಎಣ್ಣೆ ಎಲ್ಲನೇ ಜಾಸ್ತಿ ಇಟ್ಕೊಳ್ಳಲ್ಲ ಇದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಾದರೆ ಸಾಫ್ಟಾಗೆ ಉಳಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನಾವು ಇದು ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಬ್ರೌನಿಷ್ ಆದರೆ ಸಾಕು, ರೆಡಿ ಆಗುತ್ತೆ ಗೋಬಿ ಮಂಚೂರಿ. ಬೇಕಾದರೆ ನಾವು ಇದಕ್ಕೆ ಅದೇ ಸಾಸ್ ಎಲ್ಲ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ಡ್ರೈಯೇ ಚೆನ್ನಾಗಿರುತ್ತೆ. ಇದು ನಾವೆಲ್ಲ ವಿಶೇಷ ಡ್ರೈಯೇ ತಿನ್ನೋದು. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ. ನೋಡಿ ಹೆಂಗೆ ಕಾಣಿಸ್ತದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಇದು ಇವಾಗ ರೆಡಿಯಾಗಿದೆ. ಈ ಕಲರಲ್ಲಿ ಬಂದರೆ ಸಾಕು, ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ.